ನ್ಯಾಯಾಲಯ 9 ಪ್ರಶ್ನೆಗಳನ್ನ ಸರ್ಕಾರದ ಮುಂದೆ ಇಟ್ಟಿದೆ. ಇದಕ್ಕೆ ನೀವು ಉತ್ತರ ಕೊಡಿ ಅಂತ. ಹಾಗಾದ್ರೆ ಆ 9 ಪ್ರಶ್ನೆಗಳೇನಾಗಿದ್ದು? ಚಿನ್ನಸ್ವಾಮಿ ಕಾಲ್ ತುಳಿತಕ್ಕೆ 11 ಬಲಿಯಾದ ಹಿನ್ನೆಲೆಯಲ್ಲಿ ಈ ಪ್ರಕರಣದಲ್ಲಿ 9 ಪ್ರಶ್ನೆಗಳನ್ನ ನ್ಯಾಯಾಲಯ ಸರ್ಕಾರದ ಮುಂದೆ ಇಟ್ಟಿದೆ. ಈ 9 ಪ್ರಶ್ನೆಗಳಿಗೆ ಉತ್ತರ ಕೊಡಿ ಅಂತ. ಇವತ್ತು ಮಹತ್ವದ ವಿಚಾರಣೆ ಇರುತ್ತೆ. ಸರ್ಕಾರದಿಂದ ಪ್ರಗತಿ ವರದಿ ಸಲ್ಲಿಕೆಯಾಗತ್ತೆ. ಅದರ ಜೊತೆಗೆ ನ್ಯಾಯಾಲಯ ಕೇಳಿರೋ ಪ್ರಶ್ನೆಗೂ ಉತ್ತರ ಕೊಡಬೇಕಲ್ಲ. ಆ ಪ್ರಶ್ನೆಗಳಿಗೆ ಇವತ್ತೇ ಉತ್ತರ ಸಿಗುತ್ತಾ ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ. ಹಾಗಾದ್ರೆ ಆ 9 ಪ್ರಶ್ನೆಗಳು ಏನು? ಸರ್ಕಾರಕ್ಕೆ ಹೈಕೋರ್ಟ್ ಕೇಳಿರುವ ಆ 9 ಪ್ರಶ್ನೆಗಳು ಏನು? ಆರ್ಸಿಬಿ ಗೆಲುವಿನ ಸೆಲೆಬ್ರೇಷನ್ ಕಾರ್ಯಕ್ರಮ ಆಯೋಜನೆ ನಿರ್ಧಾರ ಮಾಡಿದ್ಯಾರು, ಯಾವಾಗ ಮತ್ತು ಯಾವ ರೀತಿಯಲ್ಲಿ? ಪ್ಲಾನ್ ಏನಿತ್ತು ನಿಮ್ಮ ಹತ್ರ? ಯಾರು ನಿರ್ಧಾರ ತೆಗೆದುಕೊಂಡ್ರಿ? ಸರ್ಕಾರಕ್ಕೆ ಹೈಕೋರ್ಟ್ನ ಪ್ರಶ್ನೆ. ಪ್ರಶ್ನೆ 2, ಸಂಚಾರ ನಿಯಂತ್ರಣಕ್ಕೆ ಯಾವ ರೀತಿಯ ಕ್ರಮ ಕೈಗೊಳ್ಳಲಾಗಿತ್ತು? ಸಂಚಾರ ನಿಯಂತ್ರಣ ಅನ್ನೋದು ನಮ್ಮ ದೃಶ್ಯಗಳಲ್ಲಿ ನೋಡಿದಾಗ ಅದರ ಲವಲೇಶ ಕೂಡ ಇರಲಿಲ್ಲ. ಈಗ ಸರ್ಕಾರ ನ್ಯಾಯಾಲಯಕ್ಕೆ ಉತ್ತರ ಕೊಡಬೇಕಾಗಿದೆ. 3ನೇ ಪ್ರಶ್ನೆ, ಸಾರ್ವಜನಿಕರ ನಿಯಂತ್ರಣಕ್ಕೆ ನೀವು ಏನೇನೆಲ್ಲ ಕ್ರಮ ತೆಗೆದುಕೊಂಡ್ರಿ? ಸರ್ಕಾರ ಮಾಧ್ಯಮಗಳಿಗೆ ಹೇಳ್ತು 5,000 ಪೊಲೀಸರ ನಿಯೋಜನೆ ಮಾಡಿದೀವಿ ನಾವು ಅಂತ. 5 ಲಕ್ಷ ಜನರಿಗೆ 5,000 ಪೊಲೀಸರ ನಿಯೋಜನೆ. 4ನೇ ಪ್ರಶ್ನೆ, ಕಾರ್ಯಕ್ರಮದ ವೇಳೆ ವೈದ್ಯಕೀಯ ಸೇವೆ ಸೇರಿದಂತೆ ಯಾವೆಲ್ಲ ಸೌಲಭ್ಯಗಳನ್ನು ಅರೇಂಜ್ ಮಾಡಿಕೊಳ್ಳಲಾಗಿತ್ತು? ಸರ್ಕಾರ ಏನು ಉತ್ತರ ಕೊಡುತ್ತೋ ಗೊತ್ತಿಲ್ಲ, ಆದರೆ ನಮ್ಮವರೆಗೂ ನಾವು ಕಣ್ಣಾರೆ ಕಂಡ ದೃಶ್ಯಗಳು 0. ವೈದ್ಯಕೀಯ ಸೇವೆ 0. ಇನ್ನು ಕಾರ್ಯಕ್ರಮದಲ್ಲಿ ಎಷ್ಟು ಜನ ಸೇರಬೇಕು ಅನ್ನೋದ್ರ ಬಗ್ಗೆ ನೀವು ಮೊದಲೇ ನಿರ್ಧಾರ ಮಾಡಿದ್ರಾ? ಸರ್ಕಾರಕ್ಕೆ ಹೈಕೋರ್ಟ್ನ ಪ್ರಶ್ನೆ ಇದು. 6ನೇ ಪ್ರಶ್ನೆ, ಕಾಲ್ ತುಳಿತ ನಡೆದ ಜಾಗದಲ್ಲಿ ಗಾಯಾಳುಗಳಿಗೆ ತುರ್ತು ಚಿಕಿತ್ಸೆ ನೀಡಲಾಗಿತ್ತಾ? ಒಂದು ವೇಳೆ ಕೊಟ್ಟಿಲ್ಲ ಅಂದ್ರೆ ಯಾಕೆ ಕೊಟ್ಟಿಲ್ಲ? ಯಾಕೆ ವ್ಯವಸ್ಥೆಯಾಗಿಲ್ಲ? 7ನೇ ಪ್ರಶ್ನೆ, ಗಾಯಾಳುಗಳನ್ನು ಆಸ್ಪತ್ರೆಗೆ ಕರೆದೊಯ್ಯಲು ಸುಮಾರು ಎಷ್ಟು ಸಮಯ ಬೇಕಾಯಿತು? ಸ್ಥಳದಲ್ಲೇ ತುರ್ತು ಚಿಕಿತ್ಸೆಯ ವ್ಯವಸ್ಥೆ ಇದ್ದಿದ್ರೆ ವೀಕ್ಷಕರೇ ಎಷ್ಟೋ ಜನರ ಜೀವ ಉಳಿದಿರ್ತಿತ್ತು. ಒಂದು ಆಂಬ್ಯುಲೆನ್ಸ್ ಚಿನ್ನಸ್ವಾಮಿವರೆಗೆ ಬರೋದಕ್ಕೆ ನಮ್ಮ ಪ್ರತಿನಿಧಿ ಡೈರೆಕ್ಟ್ ಆಗಿ ನಿಂತು ಅದೇ ಜಾಗದಲ್ಲಿ ನಿಂತು ಕೊಟ್ಟ ವರದಿಯ ಪ್ರಕಾರ 50 ನಿಮಿಷ, ಸರಿಸುಮಾರು 1 ಗಂಟೆ. ಇಮ್ಯಾಜಿನ್, ಯಾವುದೇ ವೈದ್ಯಕೀಯ ಸೌಲಭ್ಯ ಇಲ್ಲ ಅಲ್ಲಿ. ಉಸಿರಾಟದ ತೊಂದರೆ ಎದುರಿಸ್ತಾ ಇದ್ರು, ಉಸಿರಾಡೋದಕ್ಕೆ ಕಷ್ಟ ಆಗ್ತಾ ಇತ್ತು. ಅಲ್ಲೇ ಅಕ್ಕಪಕ್ಕದಲ್ಲಿದ್ದವರು ಅವರಿಗೇನು ಪ್ರಾಥಮಿಕ ಚಿಕಿತ್ಸೆ ಬರುತ್ತೋ ಅದನ್ನ ಕೊಟ್ಟರು. ಕೆಲವು ಡಾಕ್ಟರ್ಸ್ ಇದ್ರು, ಅವರಿಗೆ ಪ್ರಾಥಮಿಕ ಚಿಕಿತ್ಸೆಯ ಬಗ್ಗೆ ಏನೆಲ್ಲ ಗೊತ್ತಿತ್ತೋ ಅದನ್ನೆಲ್ಲ ಮಾಡಿದ್ರು. ಅದು ಬಿಟ್ರೆ ವ್ಯವಸ್ಥೆ ಅನ್ನೋದಿರಲಿಲ್ಲ. ಈಗ ನ್ಯಾಯಾಲಯಕ್ಕೆ ಸರ್ಕಾರ ಉತ್ತರ ಕೊಡಬೇಕು. 8ನೇ ಪ್ರಶ್ನೆ, 50,000ಕ್ಕಿಂತ ಹೆಚ್ಚು ಜನ ಸೇರೋ ಕಡೆಗೆ ನಿರ್ವಹಣೆಗೆ ಅಂತ ಏನಾದರೂ SOP ಇದೆಯಾ? 9ನೇ ಪ್ರಶ್ನೆ, ಗೆಲುವಿನ ಸಂಭ್ರಮ ಕಾರ್ಯಕ್ರಮ ಆಯೋಜನೆಗೆ ಯಾವುದೇ ಅನುಮತಿ ಇತ್ತಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.